ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೆಡಿಕಲ್ ಕಾಲೇಜಿನ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ, ಕೊಲೆ ಹಾಗೂ ಉತ್ತರ ಪ್ರದೇಶದ ಆಸ್ಪತ್ರೆಯ ನರ್ಸ್ ಅತ್ಯಾಚಾರ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ನಿರಂತರ ಶೋಷಣೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಗ್ರೀನ್ ಆರ್ಮಿ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಗ್ರೀನ್ ಆರ್ಮಿ ಇಂಡಿಯಾ ಜಿಲ್ಲಾ ಕಾರ್ಯಾಧ್ಯಕ್ಷ ಬಿಸಿ ದಯಾಕರ್ ಅವರು ತಿಳಿಸಿದರು. ಇವತ್ತಿನ ವಿಷಯ ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ಏನು ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಏನು ಒಂದು ದೊಡ್ಡ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ, ಕೊಲೆ, ಇವತ್ತು ಅಲ್ಲಿ ಆಡಳಿತ ಮಂಡಳಿ ಸೇರಿಕೊಂಡು ಇವತ್ತೇನು ಅಲ್ಲಿಯ ಪ್ರಿನ್ಸಿಪಾಲ್ ಇರತಕ್ಕಂಥ ಸಂದೀಪ್ ಘೋಷ್ ಅವರ ಬಗ್ಗೆ ಹಲವಾರು ಹಗರಣಗಳು ಮೊದಲೇ ಇದೆ. ಆದರೂ ಇವತ್ತು ಒಂದು ಬಡ ವಿದ್ಯಾರ್ಥಿನಿ ಕಷ್ಟಪಟ್ಟು ಓದಿ ತನ್ನ ಕುಟುಂಬದ ಜವಾಬ್ದಾರಿ, ದೇಶ ಸೇವೆಯನ್ನು ಮಾಡ್ತಕ್ಕಂಥ ಹೊರಟಂಥ ವಿದ್ಯಾರ್ಥಿನಿಯ ಮೇಲೆ ಆ ಆಸ್ಪತ್ರೆಯ ಸಿಬ್ಬಂದಿ ಅವರಿಗೆ 36 ಗಂಟೆಗಳ ಕೆಲಸವನ್ನು ಕೊಟ್ಟು ವಿದ್ಯಾರ್ಥಿನಿಗೆ ಹಗಲು ರಾತ್ರಿ ಏನಿದೆ ಅವಳ ಹತ್ರ ದುಡಿಸ್ಕೊಂಡು ಅವರು ವಿರಾಮದಲ್ಲಿ ಇರಬೇಕಾದ್ರೆ ಯಾವುದೋ ಒಬ್ಬ ಸಿಬ್ಬಂದಿ ಅತ್ಯಾಚಾರವೆಸಗಿ ಅಮಾನುಷವಾಗಿ ಅವರ ಸಹಚರರ ಜೊತೆಯಾಗಿ ಸೇರಿ ಕೊಲೆ ಮಾಡಿರ್ತಾರೆ. ಆ ಕೊಲೆಯಾದ ಘಟನೆಯನ್ನು ತಕ್ಷಣ ಪೊಲೀಸಿಗೆ ತಿಳಿಸೋದಾಗಲಿ ಆಡಳಿತ ಮಂಡಳಿಗೆ ತಿಳಿಸೋದಾಗಲಿ ಆಗಿರುವುದಿಲ್ಲ. ಅವರ ಸತ್ತ ನಂತರ ರಾತ್ರಿ 11:30 ಗಂಟೆಗೆ FIRನ ಫೈಲ್ ಮಾಡ್ತಾರೆ. ಆಮೇಲೆ ಅವರನ್ನು ಸರ್ಕಾರ ಒಂದು ನಾಮಕಾವಸ್ಥೆಯಾಗಿ ಸಂದೀಪ್ ಘೋಷನ್ನ ರಾಜೀನಾಮೆನ ಅಥವಾ ಇವರು ಸಸ್ಪೆಂಡ್ ಮಾಡ್ತಾರೆ. ತಕ್ಷಣ ಇನ್ನೊಂದು ಯಾವುದೋ ಕಾಲೇಜಿಗೆ ಅವರನ್ನು ಮತ್ತೆ ಡ್ಯೂಟಿಗೆ ಜಾಯಿನ್ ಮಾಡ್ತಾರೆ. ಹೀಗೆ ಒಂದು ವ್ಯವಸ್ಥೆ ಇವತ್ತು ಯಾವುದೋ ಬಲಿಷ್ಠರ ಜೊತೆ ಸೇರಿಕೊಂಡು ಇವತ್ತು ಸರ್ಕಾರ ಇರ್ಬೋದು, ಬೇರೆ ವ್ಯವಸ್ಥೆ ಇರ್ಬೋದು, ಅಮಾಯಕರಿಗೆ ರಕ್ಷಣೆ ಇಲ್ಲಂಗಾಗಿದೆ. ಇದನ್ನು ಈಗಾಗಲೇ CBI ಗಮನಕ್ಕೆ ತಗೊಂಡಿದೆ. ಅಲ್ಲಿಯ ವ್ಯವಸ್ಥೆಯ ವಿರುದ್ಧ ಒಂದು ಏನು ಸರಿಯಾದ ಪನಿಷ್ಮೆಂಟ್ ಆಗ್ಬೋದು ಅಂತ ನಿಮ್ಮೆಲ್ಲರ ಅನಿಸಿಕೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯವೆಸಗುತ್ತಿರುವವರಿಗೆ ಕಠಿಣ ಶಿಕ್ಷೆ ನೀಡುವುದರ ಜೊತೆಗೆ ಗಲ್ಲಿಗೇರಿಸಿ ಎಂದು ಹೇಳಿದರು. ಹಾಗೆಯೇ ದೇಶದಲ್ಲಿ ಇವತ್ತು ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ದಾದಿಯ ಮೇಲೆ, ನರ್ಸಿನ ಮೇಲೆ ಒಬ್ಬ ವೈದ್ಯ ಅತ್ಯಾಚಾರ ಮಾಡ್ತಾನೆ. ಹಾಗೆಯೇ ಇವತ್ತು ದೇಶದಲ್ಲಿ ನಿನ್ನೆ ಪೇಪರ್ಲಿದೆ, ಶಿವಮೊಗ್ಗ ಶಿಕ್ಷಕ ವಸತಿ ಶಾಲೆಯ ಯುವತರ ಮೇಲೆ ಅತ್ಯಾಚಾರ ಮಾಡಿ ಅವನ ಮೇಲೆ ಪೋಕ್ಸೋ ಹಗರಣ ಕೇಸಾಗಿ ಅವನ ಜೈಲಿಗೆ ಹಾಕಿದ್ದಾರೆ. ಹೀಗೆ ನೋಡ್ಬೋದು ಸರ್, ಈಗ ಕರ್ನಾಟಕದಲ್ಲಿ ಭ್ರೂಣ ಹತ್ಯೆ, ಶಿಶುಗಳ ಮರಣ ಹೋಮ ಇಡೀ ರಾಜ್ಯದಲ್ಲೇ ತಲ್ಲಣಿಸಿದೆ, ಇವತ್ತು ನಡೀತಾ ಇದೆ. ಈ ವ್ಯವಸ್ಥೆ ಸರ್ಕಾರ ಅಥವಾ ಈ ಪುರುಷ ಸಮಾಜದ ದೌರ್ಜನ್ಯನೋ ಅಥವಾ ಅಟ್ಟಹಾಸನೋ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು. ಇವತ್ತು ಆ ಜಿಲ್ಲಾಡಳಿತ, ಸರ್ಕಾರ ಇವತ್ತು ಒಂದು ದಿವಸಕ್ಕೆ 100 ರೇಪ್ ಕೇಸ್ ಆಗ್ತಾ ಇದೆ. ಒಂದು ವರ್ಷಕ್ಕೆ 30ರಿಂದ 35 ಸಾವಿರ ರೇಪು, ಕೊಲೆ, ಅತ್ಯಾಚಾರ, ಮಹಿಳೆಯರ ಸುಲಿಗೆ ನಡೀತಾ ಇದೆ. ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಇವತ್ತಿದು ಸರ್ಕಾರಕ್ಕೂ ಒಂದು ಸವಾಲಾಗಿದೆ ಅಂತ ನಾನು ಹೇಳ್ತೀನಿ. ಇದನ್ನು ಸರ್ಕಾರಗಳು ಸವಾಲಾಗಿ ಸ್ವೀಕರಿಸಿ ಇವತ್ತು ಜಿಲ್ಲಾಡಳಿತ, ಸರ್ಕಾರ ಒಂದು ಯೋಜನೆಯನ್ನು ತಯಾರು ಮಾಡಿ, ಯಾಕೆ ಒಂದು ಈ ಅವ್ಯಾಹತವಾಗಿ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಮಹಿಳೆಯರನ್ನ ಇಂಥ ಒಂದು ಸಂಸ್ಕೃತಿ ರಾಷ್ಟ್ರದಲ್ಲಿ, ಇತಿಹಾಸ ಇರುವ ರಾಷ್ಟ್ರದಲ್ಲಿ ಯಾಕೆ ಈ ಥರ ಒಂದು ಅನ್ಯಾಯ, ಶೋಷಣೆ ಆಗ್ತಿದೆ ಅನ್ನೋದಕ್ಕೂ ಒಂದು ಸಮಿತಿಯನ್ನು ಮಾಡಿ ಅಧ್ಯಯನ ಮಾಡಬೇಕು. ನಮಗೆ ಸಿಗ್ತಕ್ಕಂಥ ವಿದ್ಯೆ ಏನಾದ್ರು ಕಡಿಮೆ ಆಗಿದೆಯಾ, ಬೇರೆ ಬೇರೆ ಏನಾಗಿದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಸ್ಪೆಷಲ್ ಫೋರ್ಸ್ ಕಮಿಟಿಯನ್ನು ತಯಾರು ಮಾಡಿ ದೇಶದಲ್ಲಿ ನಿಯೋಜನೆ ಮಾಡಿ ಅದನ್ನು ಈ ನಮ್ಮ ಎಲ್ಲೆಲ್ಲಿ ಈಗ ಪೊಲೀಸ್ ಇದ್ದ ಹಾಗೆ ಉಸ್ತುವಾರಿಯನ್ನು ನೋಡಿಕೊಂಡು ಮಹಿಳೆಯರಿಗೆ, ಮಕ್ಕಳಿಗೆ, ಸಮಾಜದ ನಾಗರಿಕರಿಗೆ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಬಹುದು ಈ ಸರ್ಕಾರ ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಹಾಗೆಯೇ ಇವತ್ತು ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ಹಳ್ಳಿಯಿಂದ ಡೆಲ್ಲಿವರೆಗೆ ಮಟ್ಗ, ಜೂಜು, ಇಸ್ಪೀಟು, ಮದ್ಯದ ಹಾವಳಿ ಇರ್ಬೋದು, ಡ್ರಗ್ಸು, ಮಾಫಿಯಾ, ಗಾಂಜಾ ಎಲ್ಲ ಇವತ್ತು ಮಾಫಿಯಾಗಳು ಏನು ಇಲ್ಲಿಗ ನಾವು ಹೇಳ್ತಿರ್ಬೋದು, ಮರಳಿ ಇರ್ಬೋದು, ಟಿಂಬರ್ ಇರ್ಬೋದು, ಬೇರೆ ಬೇರೆ ಮಾಫಿಯಾಗಳು ಭ್ರಷ್ಟಾಚಾರದ ಇದ್ರ ಜೊತೆಗೆ ಸೇರಿಕೊಂಡಿದೆ.
ಇವೆಲ್ಲ ಈ ಅಪರಾಧಗಳಿಗೆ ಕಾರಣ ಅಂತ ನಾವು ಹೇಳ್ತೀವಿ. ಇದನ್ನ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವನ ಮಟ್ಟ ಹಾಕ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ನಮ್ಮ SP DC ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಹೊರಗಡೆಯಿಂದ ನಮ್ಮ ಏನು ಇದು ಪ್ರವಾಸೋದ್ಯಮ ಪ್ಲೇಸು, ಇಲ್ಲಿ ನಮ್ಮ ಪರಿಸರ ನಾಶ ಆಗ್ತಾ ಇದೆ. ಈಗಾಗಲೇ ಅವರು ಮುಳ್ಳಯ್ಯನಗಿರಿಯಲ್ಲಿ ಕೇಸನ್ನು ಹಾಕಿ ದಸ್ತಗಿರಿ ಮಾಡಿದ್ದಾರೆ. ಕೆಲವರಿಗೆ ಪನಿಷ್ಮೆಂಟು ಆಗಿದೆ. ಯಾವುದೇ ಪ್ರವಾಸೋದ್ಯಮಿಗಳು ನಮ್ಮ ಪರಿಸರವನ್ನು ಹಾಳು ಮಾಡದೆ ನಮ್ಮ ಪರಿಸರಕ್ಕೆ ಪೂರ್ವಕವಾಗಿ ಶಿಸ್ತುಬದ್ಧವಾಗಿ ಇವತ್ತು ಪ್ಲಾಸ್ಟಿಕ್ ಆಗಲಿ ಅವರು ಕುಡಿಯೋದಾಗಲಿ ಯಾವುದು ಯೂಸ್ ಮಾಡಿದ್ರೆ ಅವರ ಕಾರ್ ಒಳಗಡೆ ಇರಬೇಕು, ಅದು ನಿಯಮಬದ್ಧವಾಗಿರಬೇಕು, ಎಲ್ಲಿ ಕುಡಿಬೇಕು ಏನು ಅನ್ನೋದು. ಈ ಜಿಲ್ಲಾಡಳಿತ ಇವತ್ತು ಒಳ್ಳೆ ಕ್ರಮ ತಗೊಂಡಿದೆ. ಇದಕ್ಕೂ ನಮ್ಮ ಸಂಘಟನೆಯ ಸಂಪೂರ್ಣ ಸಪೋರ್ಟ್ ಇದೆ. ಹಾಗೆಯೇ ನಾಳೆ ಏನು ಈ ಇನ್ನರ್ ವೀಲ್ ಅಧ್ಯಕ್ಷ ಸಾಲಿಗ್ರಾಮ ನಾಗೇಶ್ವರವರು ನಾಳೆ ಒಂದು ಕಾರ್ಯಕ್ರಮ ಪ್ರತಿಭಟನಾ ದೊಡ್ಡ ಪ್ರತಿಭಟನಾ ಇದರ ವಿರುದ್ಧವಾಗಿ ಕೊಟ್ಟಿದ್ದಾರೆ. ಏನು ಮಹಿಳೆಯರ ದೌರ್ಜನ್ಯದ ವಿರುದ್ಧ. ಅದು ಹನುಮಂತಪ್ಪ ಸರ್ಕಲಲ್ಲಿ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಮೌನ ಮೆರವಣಿಗೆ ಆ ಒಂದು ಆಜಾದ್ ಪಾರ್ಕ್ ಬಂದು ಸಮಾವೇಶವಾಗಲಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ನಾಗರಿಕ ಬಂಧುಗಳು, ವಿದ್ಯಾರ್ಥಿಗಳು, ಪ್ರಜಾವಂತರು, ರೈತ ಸಂಘಟನೆಗಳು, ಜವಾಬ್ದಾರಿಯುತ ಸಂಘಟನೆಗಳು ಬಂದು ಈ ಕಾರ್ಯಕ್ರಮದ ವಿರುದ್ಧ ನಾವು ಧ್ವನಿ ಎತ್ತಿ ದೇಶದಲ್ಲಿ ಸುಧಾರಣೆ ತರಬೇಕಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ತಾ. ಸುದ್ದಿಗೋಷ್ಠಿಯಲ್ಲಿ ತುಳಸೇಗೌಡ, ರಮೇಶ್, ಮನು ಉಪಸ್ಥಿತರಿದ್ದರು.